ಯಾರೋ ಮಂತ್ರಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ, ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅನ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತದು ಫ್ಯಾನ್ಸ್? ಅವ್ರು ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಒಬ್ರು ಬಗ್ಗೆ ಒಂದು ಮಾತಾಡ್ರೆ 100 ಕ್ರಿಯೇಟ್ ಮಾಡ್ತಾರೆ. ಯಾವತ್ತು ಇಲ್ಲಿ ದರ್ಶನ್ ಸರ್ ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ಕೊಂಡಿಲ್ಲ. ಅವರು ನೋಡ್ರಿ ಬನ್ನಿ, ಪ್ರತಿ ಒಂದು ಥಿಯೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ನಾವು ಸುಮಾರು ಕಡೆ ತೋರಿಸ್ತೀನಿ. ಹಾಕೊಂಡಿದ್ದಾರೆ. ಇದು ಏನಕ್ಕೆ ಒಳ್ಳೆ ಫ್ರೆಂಡ್ಶಿಪ್ ಐತೆ ಅವ್ರದ್ದು. ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾ ಇರೋದು. ಫ್ಯಾನ್ಸ್ ವಾರ್ ಅಂತ ಒಂದು ನಿಮಿಷ. ಓಕೆ ಹೇಳಿ ಏನ್ ಸರ್ ಕೇಳಿಸ್ತಿಲ್ಲ. ಅವರು ಯಾರ್ದು ಐಡಿ ಇದೋ ಅವ್ರನ್ನ ಹೋಗಿ ಕೇಳ್ರಿ, ನಮ್ಮನ್ನು ಕೇಳಿದ್ರೆ ಅರ್ಥ ಆಗೋದು. ಏನ್ ಹೇಳು? ಆಕ್ಚುಲಿ ಫ್ಯಾನ್ಸ್ ವಾರ್ ಅನ್ನೋದು ಬಿಟ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬಂದ್ ಬೆಳೆಸಿ ಆಮೇಲೆ ಮಾತಾಡ್ರಿ. ಮೂವಿ ಮಾತ್ರ ಸಖತ್ತು, ಹೇಳಕ್ಕೆ ಆಗಲ್ಲ. ಸಖತ್ತಾದ್ರು ಮೂವಿ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಸಖತ್ತದೇ ಸಖತ್ತು. ಸ್ಟೋರಿ ಮಾತ್ರ ಏನ್ ಹೇಳ್ಬೇಕು, ಅದು ಮಾತ್ರ ಸಖತ್ತು. ಮೂವಿ ಬಗ್ಗೆ ಒಂದು ಚೂರು ಮಾತಾಡಂಗಿಲ್ಲ. ಆಕ್ಚುಲಿ ಚಿರತೆ ಓಡ್ಕೊಂಡ್ ಬರೋದಕ್ಕೂ ಅದು ಆರ್ಕೊಂಡ್ ಬರೋದಕ್ಕೂ ಮೂವಿ ಮಾತ್ರ ಡಿಸೆಂಬರ್ 25 ಬಂದೇ ಬರುತ್ತೆ ಅಂತಿದ್ರು, ಅದಂಗೆ ಬಂದೈತೆ. ಸಖತ್ತು ಮೂವಿ. ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ ಹೆಂಗಿದೆ? ಮಾರ್ಕ್ ಕಂಪೇರ್ ಮಾಡಬೇಡಿ. ಸಖತ್ತು 4 ಪಟ್ಟು, ಇನ್ನ ಅಂದ್ರೆ 4 ಅಲ್ಲ 5 ಪಟ್ಟು ಸಖತ್ತಾಗೈತೆ ಮಾರ್ಕ್. ಓಕೆ, ನೋ ಕಾಂಟ್ರವರ್ಸಿ. ಡೆವಿಲಿ ಕಂಪೇರ್ ಮಾಡಿದ್ರೆ ಮಾರ್ಕ್ ಹೆಂಗಿದೆ? ಆಕ್ಚುಲಿ ಮೀಡಿಯಾದವ್ರು ಮಾಡೋದೇ ತಪ್ಪು. ಕಂಪೇರ್ ಯಾಕೆ ಮಾಡ್ತೀರಾ? ಕಂಪೇರ್ ಮಾಡೋದು ಬಿಟ್ಬಿಡಿ. ಸ್ಟೈಲ್ ಬಗ್ಗೆ ಹೇಳಿ. ಅವ್ರನ್ನ ಮೀರ್ಸಕ್ಕೆ ಯಾರು ಅವ್ರ ಸ್ಟೈಲ್ ಮಾಡೋದು ಸಾಧ್ಯ ಇಲ್ಲ. ಸೂಪರ್ ಮಾಡ್ತಾರೆ. ಸಖತ್ತಾಗಿರ್ತದೆ ಸ್ಟೈಲ್ ಮಾಡೋದು. ಮತ್ತೆ